ಈ ದರ ಏರಿಕೆ ಅನಿವಾರ್ಯನಾ ಮೆಟ್ರೋಗೆ? ನೋಡಿ, ನೀವು ಹೇಳಿದ 3 ಅಂಶ ಸತ್ಯ. ಇನ್ನೊಂದು ಸತ್ಯ ಇದೆ. ಜನವರಿ 2020 ಒಂದು ದರ ಹೆಚ್ಚಳ ಒಂದು ನೋಟಿಫಿಕೇಶನ್ ಮೂಲಕ ಮಾಡಿದ್ರು. ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡ್ ಮಾಡಿರಲಿಲ್ಲ. BMRCL ಬೋರ್ಡು 10% ಡಿಸ್ಕೌಂಟ್ 15% ಇದ್ದಿದ್ದು ಸ್ಮಾರ್ಟ್ ಕಾರ್ಡ್ ಪೇಮೆಂಟ್ಸ್ಗೆ 5% ಮಾಡ್ತು. ಸೊ ಆಲ್ರೆಡಿ 2020 ಒಂದು ದರ ಜಾಸ್ತಿ ಮಾಡಿದ್ದಾರೆ. ಓಕೆ. ಸೊ ಅದರ ನಂತರ 2025 ಅದು ನಾವು ನಮಗೆ ನೋಟಿಫಿಕೇಷನ್ ಕೊಟ್ಟಿದ್ರು. ಅಂದರೆ ನೀವು ನಿಮ್ಮ ಏನಾದರೂ ಸಲಹೆ ಕೊಡಬೇಕು ಈ ಫೇರ್ ಫಿಕ್ಸೇಷನ್ ಕಮಿಟಿಗೆ ಅಂದರೆ ಕೊಡಿ ಅಂತ ಹೇಳಿದ್ರು. ನಾನು ಬ್ಯಾಂಗ್ಳೂರ್ ಮೆಟ್ರೋ ಆ್ಯಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್ ಫೌಂಡರ್ ಪ್ರೆಸಿಡೆಂಟು. ನಾನು ಕೂಡ ನಮ್ಮ ಅಸೋಸಿಯೇಷನ್ ಒಂದು ಮನವಿ ಪತ್ರನ ನಾನು ಫೇರ್ ಫಿಕ್ಸೇಷನ್ ಕಮಿಟಿಗೆ ಕೊಟ್ಟಿದ್ದೆ. ನೀವು ದಯವಿಟ್ಟು 1 ವರ್ಷ ಮಾಡಬೇಡಿ, ಯಾವ ದರನೂ ಹೆಚ್ಚಳ 1 ವರ್ಷಕ್ಕೆ ಮಾಡಬೇಡಿ, 1 ವರ್ಷಕ್ಕೆ ಡೆಫರ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಕಾರಣಗಳಿತ್ತು. ಯೆಲ್ಲೋ ಲೈನ್ ಆಲ್ಮೋಸ್ಟ್ ರೆಡಿ ಇತ್ತು, ಕೋಚಸ್ ಬರಬೇಕಿತ್ತು. ಇನಾಗ್ರೇಷನ್ ಮಾಡಿದ್ರೆ ಇನ್ನೊಂದು 3 ಲಕ್ಷ 4 ಲಕ್ಷ ಪ್ಯಾಸೆಂಜರ್ ಜಾಸ್ತಿ ಆಗ್ತಿತ್ತು. ಅದರ ಜೊತೆಯಲ್ಲಿ ಬ್ಲೂ ಲೈನು ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದು 2 ಭಾಗದಲ್ಲಿದೆ, 2A 2B. ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಟು KR ಪುರಂ 2A, ಅಲ್ಲಿಂದ ಔಟರ್ ರಿಂಗ್ ರೋಡ್ ಅಂತ ಬ್ಲೂ ಲೈನು, ಅದು ಅಲ್ಲಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದು 26ಗೆ ಡಿಸೆಂಬರ್ ಕಾಮಗಾರಿ ಮುಗಿಬೇಕಿತ್ತು ಒಂದು ಪೋರ್ಷನ್, ಇನ್ನೊಂದು ಪೋರ್ಷನ್ 2027. ಈ ದೃಷ್ಟಿ ಇಟ್ಕೊಂಡು ನಾವು ಹೇಳಿದ್ವಿ. ನಮ್ಮದು ಇನ್ನೊಂದು ಸಲ ಏನಿತ್ತು ಅಂದರೆ, ನಾವು ಒಂದು ಸುಮಾರು ವರ್ಷಗಳಿಂದ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಜಾಸ್ತಿ ಮಾಡಿ, ಇದು ಮಾಡಿದ್ರೆ ಇನ್ನೊಂದು 15 to 20% ನಿಮ್ಮ ರೈಡರ್ಶಿಪ್ ಜಾಸ್ತಿ ಆಗುತ್ತೆ, ನಿಮ್ಮ ಆದಾಯಗಳು ಜಾಸ್ತಿ ಆಗುತ್ತೆ. ಈ ದೃಷ್ಟಿ ಇಟ್ಕೊಂಡು ನಾವು ಮಾಡಬೇಡಿ ಅಂತ 1 ವರ್ಷ ಡಿಲೇ ಮಾಡಿ ಅಂತ ಹೇಳಿದ್ವಿ. ಆದರೆ ನಮಗೆ ಏನು ಶಾಕ್ ಆಯಿತು ಅಂತಂದರೆ, ಅವ್ರ ಅನೌನ್ಸ್ಮೆಂಟ್ ಆದಮೇಲೆ ನಾವು ಪ್ರಯಾಣ ಮಾಡಿದವಾಗ 100% ಜಾಸ್ತಿ ಆಗ್ತಿತ್ತು ಕೆಲವು ಸೆಕ್ಟ್ರಲ್ಲಿ. ಎಲ್ಲ ವಿರೋಧ ಪಟ್ವಿ. ನಮ್ಮ ಅಸೋಸಿಯೇಷನ್ ವಿರೋಧ ಪಟ್ಟಿಸ್ತು. ಹಾಗೆ ನಮ್ಮ ಬೆಂಗಳೂರು ಜನ ತೀವ್ರವಾಗಿ ಖಂಡಿಸಿದ್ರು ಮತ್ತು ಆಕ್ರೋಶ ವ್ಯಕ್ತಪಟ್ಟರು. ಆವಾಗ ಅವ್ರು ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಹೊರಟರು. ಅದು 71% ಅಂತ ಹೇಳ್ತಿದ್ದಾರೆ. ಸೊ 71% ತುಂಬ ಜಾಸ್ತಿ. ನಮ್ಮ ನಿರೀಕ್ಷೆ ಏನಿತ್ತು 5% ಈಗ ನಮ್ಮ ನಿರೀಕ್ಷೆ ಏನಿತ್ತು 15%. ಇನ್ಫ್ಲೇಷನ್ ನೋಡಿ, ಕಾಸ್ಟ್ ಎಸ್ಕಲೇಷನ್ ನೋಡಿ ನೀವು ಮಾಡಿದ್ರೆ 10%, 12%, 15% ಅಂತ ಆಗುತ್ತೆ. ಬಟ್ 101 ಆಮೇಲೆ 70. ನಾವೇನಾದರೂ 40 ತನಕ ತರ್ತಾರೆ, 30 ತನಕ ತರ್ತಾರೆ ಅಂತ ಅಂದ್ಕೊಂಡಿದ್ವಿ ಅಟ್ಲೀಸ್ಟ್. ಅದು ಆಗಲಿಲ್ಲ, 71 ನಿಲ್ಲಿಸ್ರು. ಆಮೇಲೆ ಆ ಒಂದು ಕ್ಲಾಸ್ ಇತ್ತು ಅದರಲ್ಲಿ, ಅದು ಇವಾಗ ಗೊತ್ತಾಯಿತು. ಮೊನ್ನೆ ಅದರಲ್ಲಿ ಆಟೋಮೆಟಿಕ್ ಕ್ಲಾಸ್ ಅಂದರೆ ಫೇರ್ ಫಿಕ್ಸೇಷನ್ ಕಮಿಟಿ ಪ್ರತಿ ವರ್ಷ 5% ಹಂಗೆ ನೀವು ದರ ಜಾಸ್ತಿ ಮಾಡಬಹುದು ಅಂತ ಆ ಕ್ಲಾಸ್, ಅದು ಗೊತ್ತೇ ಇರಲಿಲ್ಲ. ನಮ್ಮ ಅಸೋಸಿಯೇಷನ್ ನಿಮ್ಮ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನಮ್ಗೆ ಕೊಡಿ ಒಂದು ಕಾಪಿ ಅಂತ ಕೇಳಿದ್ವಿ, ಅದು ಕೊಡಲಿಲ್ಲ. ಸೊ ಇದು ಒಂದು ದೊಡ್ಡ ಶಾಕು. ಅಂದ್ರೆ ನೀವು ಹೇಳ್ತಾ ಇರೋದು, ಈ ಕಮಿಟಿ ಆಲ್ರೆಡಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳು ಬಂತ ಹೇಳಿದ್ರೆ 5% ದರನ ಏರಿಕೆ ಮಾಡಬೇಕು ಅಂತ ಶಿಫಾರಸು ಆಟೋಮೆಟಿಕ್. ಈಗ ಪ್ರಶ್ನೆ ಇರೋದು ಸರ್, ಮೆಟ್ರೋದ ದರ ಹೆಂಗ್ ನಿಗದಿ ಆಗುತ್ತೆ? ಆ ಕಮಿಟಿಗಳಲ್ಲಿ ಯಾರ್ಯಾರು ಇರ್ತಾರೆ, ಹೆಂಗ್ ನಿಗದಿ ಆಗುತ್ತೆ ಅದು? ನೋಡಿ, ಕಮಿಟಿಲಿ ಒಬ್ರು ಚೇರ್ಮನ್ ಇರ್ತಾರೆ. ಓಕೆ. 50-50 50% ಮೆಂಬರ್, 9 ಮೆಂಬರ್ಸ್ ಮೆಂಬರ್ ಇರ್ತಾರೆ, ಒಂದು ಚೇರ್ಮನ್ ಇರ್ತಾರೆ. 5 ಜನ ಮೆಂಬರು, 9 ಜನ ಮೆಂಬರು, ಒಂದು ಚೇರ್ಮನ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ಲಸ್ 4 ಮೆಂಬರ್ಸ್, ಗೌರ್ಮೆಂಟ್ ಆಫ್ ಕರ್ನಾಟಕ 5 ಮೆಂಬರ್ಸ್. ಸೊ ಏನೇ ಚರ್ಚೆಗೆ ಬಂದರೆ ಆ ಕಮಿಟಿಗೆ ಬರುತ್ತೆ. ಆಮೇಲೆ ಅದು ಸ್ಟೇಟ್ ಗೌರ್ಮೆಂಟ್ ಹೋಗುತ್ತೆ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ದಿಸ್ ಇಸ್ ಫೇರ್ ಫಿಕ್ಸೇಷನ್ ಕಮಿಟಿಯ ಕೆಲಸ ಏನಿದ್ಲಿ? ಅದು ಫೇರ್ ಫಿಕ್ಸೇಷನ್ ಕಮಿಟಿಗೆ ಒಬ್ಬರು ನ್ಯಾಯಾಧೀಶನ ಅಪಾಯಿಂಟ್ ಮಾಡಬೇಕು ಅಂತ ಅದು ಮಾಡಿದ್ರು. ಇವಾಗ ನ್ಯಾಯಾಧೀಶ ನೀವು ಏನು ಡಾಕ್ಯುಮೆಂಟ್ಸ್ ಕೊಡ್ತಿರೋ, ಏನು ನಿಮ್ಮ ಕಡೆಯಿಂದ ಏನು ಪಬ್ಲಿಕ್ದು ಏನು ಕೊಡ್ತಿರೋ ಅದು ಕೊಟ್ಟು ಮತ್ತೆ ನಮ್ಮನ್ನು ಕರಿಬೇಕಿತ್ತು. ನಾವೇನು ಹೇಳಿದ್ವಿ, ನೀವು ಚರ್ಚೆ ಮಾಡಿದ್ರೆ ಸೂಕ್ತ ಅಲ್ಲ, ನಾನು 2 ಬಾರಿ ಲೆಟರ್ ಬರೆದಿದ್ದೀನಿ, ನನಗೂ ಅವಕಾಶ ಕೊಡಿ, ನಮ್ಮ ಅಸೋಸಿಯೇಷನ್ ನಮ್ಮ ಪ್ರಯಾಣಿಕರ ಪರವಾಗಿ ನಾವು ಕೆಲವು ವಿಚಾರಗಳು ತಿಳಿಸ್ಬೇಕಾಗಿದೆ, ಮಾತಾಡಬೇಕಾಗಿದೆ.